ನಮಸ್ತೆ. ನನ್ನ ಸ್ಕೈಪ್ ಆನ್ಲೈನ್ ಚಾಟಿಂಗ್ ಸ್ಕೈಪ್ ಅಲ್ಲಿ ನನ್ನ ಅಭಿಮಾನಿಯೊಬ್ಬರು ನನ್ನ ಒಂದು ಪ್ರಶ್ನೆ ಕೇಳಿದ್ರು. ಈಗ ಜಸ್ಟ್ ಅವರಿಗೆ ಉತ್ತರ ಕೊಟ್ಟೆ. ಇಷ್ಟೊತ್ತು ಸ್ಕೈಪಲ್ಲಿ ಮಾತಾಡ್ತಿದ್ದೆ ಅವ್ರ ಹತ್ರ. ಏನು ಕೇಳಿದ್ದಾರೆ ಅಂತಂದರೆ, ಗುರುಗಳೇ, ದೇಹದಲ್ಲಿ ಪಂಚಕೋಶಗಳು ಬೇರೆ ಬೇರೆ ಬಣ್ಣದಲ್ಲಿ ಕಾಣಿಸ್ತದೆ ಅಲ್ಲ, ಈ ಪಂಚಕೋಶಗಳ ಬಣ್ಣಗಳಿಗೂ ವರ್ಣಾಶ್ರಮದಲ್ಲಿ ಜೀವನ ಮಾಡೋವರೆಗೂ ಏನಾದರೂ ಕನೆಕ್ಟಿವಿಟಿ ಉಂಟಾ? ವರ್ಣಾಶ್ರಮದಲ್ಲಿ ಏನು ನಾವು ಕೆಲಸ ಮಾಡ್ತೀವಿ, ವರ್ಣಾಶ್ರಮ, ಆ ಕೆಲಸಗಳಿಗೂ ಈ ಪಂಚಕೋಶಗಳಲ್ಲಿ ಕಾಣುವ ಬೆಳಕು, ಈ ಬಣ್ಣ, ಎರಡಕ್ಕೂ ಏನಾದ್ರು ಸಂಬಂಧ ಇದೆಯಾ ಹಾಗೆ ಅಂತ ಕೇಳಿದ್ದಾರೆ. ಇವರಿಗೆ ಏನಕ್ಕೆ ಈ ಥರ ಡೌಟ್ ಬಂತು ಅಂತ ಗೊತ್ತಿಲ್ಲ. ಆದರೆ ಇದು ಎರಡು ಥರದ ಉತ್ತರ. ಇದರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಆಗಿ, ಡೀಟೇಲ್ ಆಗಿ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಫಸ್ಟ್ ಪಂಚಕೋಶಗಳು ಹಾಗೆ ಅಂದರೆ ಏನು ಅಂತ ತಿಳ್ಕೋಬೇಕು. ಪಂಚಕೋಶಗಳು ಯಾವುದು? ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ ಕೋಶ ಅನ್ನೋದು ಏನು ಹಾಗೆ ಅಂತಂದರೆ, ದೇಹ ಒಂದೇ, ಆದರೆ 5 ಥರದಲ್ಲಿ ಅದು ಕೆಲಸ ಮಾಡುತ್ತೆ. ಆತ್ಮ ಅಂತ ಅನ್ನೋದು 5 ರೀತಿಯಾಗಿ ಕೆಲಸ ಮಾಡುತ್ತೆ. ಎಲ್ಲ ಮಿದುಳಿಂದ ಪ್ರತಿಯೊಂದು ಕರೆಂಟು ಪ್ರೊಡ್ಯೂಸ್ ಆಗುತ್ತೆ. ಮಿದುಳು, ಮನಸ್ಸು, ಆತ್ಮ 3 ಸೇರಿ ಕರೆಂಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ಹಂಗೆ ಅಂತ ಹೇಳ್ತೀವಿ. ಇದನ್ನು ತಮಿಳಲ್ಲಿ ಒಳಿವಟ್ಟಂ ಹಂಗೆ ಅಂತೀವಿ. ಕನ್ನಡದಲ್ಲಿ, ತೆಲುಗಲ್ಲಿ ಪ್ರಭಾವಳಿ ಹಂಗೆ ಅಂತ ಕರಿತೀವಿ. ಈ ಪ್ರಭಾವಳಿ ದೇಹದ ಹೊರಗಡೆ ಪರಿಮಳವಾಗಿ, ಈ ಪಕ್ಷಿಗಳು ಹೇಗೆ ರೆಕ್ಕೆ ಬಿಟ್ಕೊಂಡು ಆ ರೆಕ್ಕೆನ ಅಲ್ಲಾಡಿಸ್ತಿರುತ್ತೆ, ಆ ಥರ ಇದು ದೇಹದ ಸುತ್ತ ಅಲ್ಲಾಡ್ತಿರುತ್ತೆ. ಇದಕ್ಕೆ ಬಣ್ಣಗಳಿದೆ, 5 ಕೋಶಗಳಿದೆ, 5 ಡಿವಿಷನ್ ಇದೆ. ಫಸ್ಟ್ ಡಿವಿಷನ್ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಹೀಗೆ 5 ಆಗಿ ಇದು ಪೀಸ್ ಆಗಿ ಡಿವೈಡ್ ಆಗಿದೆ. ಆದರೆ ಒಟ್ಟಿಗೆ ಸೇರಿಕೊಂಡು ಅದು ಪರಿಮಳವಾಗಿ ತಿರುಗ್ತಾ ಇರುತ್ತೆ ಯಾವಾಗಲೂ. ಈ ಕೋಶ ಏನು ಮಾಡುತ್ತೆ ಅಂತಂದರೆ, ಹೊರಗಡೆಯಿಂದ ನೆಗೆಟಿವ್ ದೇಹದೊಳಗಡೆ ಹೋಗದೆ ಇರೋ ಹಾಗೆ ಕಾಪಾಡುತ್ತೆ. ಅದಕ್ಕೆ ಪ್ರಭಾವಳಿನ ಯಾರು ಜಾಸ್ತಿ ಬೆಳೆಸ್ಕೋತಾರೆ ಅವರಿಗೆ ರೋಗ ಬರೋದಿಲ್ಲ, ಮಾನಸಿಕ ದೈಹಿಕ ರೋಗಗಳು ಬರೋದೇ ಇಲ್ಲ. ಹೇಗೆ ಇದು ವಿಪರೀತ ಜಾಸ್ತಿ ಬೆಳೆಸ್ಕೋಬೇಕು ಅಂತಂದ್ರೆ ಧ್ಯಾನ. ಸನಾತನ ಧರ್ಮದಲ್ಲಿ ಏನು ಹೇಳಿದ್ದಾರೆ ಆ ರೀತಿ ನೀವು ಜೀವನವನ್ನು ಮಾಡಬೇಕು. ಆಧ್ಯಾತ್ಮದ ಹವ್ಯಾಸಗಳು, ರಾಜಯೋಗದಲ್ಲಿ ನೀವು ತೊಡಗಿರಬೇಕು. ಪ್ರಾಣಾಯಾಮ, ಧ್ಯಾನ ಇದನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರಿ ಅಂತಂದರೆ ನಿಮ್ಮ ಪ್ರಭಾವಳಿ ಹೊರಗಡೆ ಬರುತ್ತೆ. ಈ ಪಂಚಕೋಶಗಳಿಗೆ ಒಂದೊಂದು ಬಣ್ಣ ಇದೆ. ಈ ಬಣ್ಣಗಳನ್ನು ಸಾಧಾರಣ ಕಣ್ಣಲ್ಲಿ ನಾವು ನೋಡೋಕ್ಕಾಗಲ್ಲ. ಕಿರ್ಲಿಯನ್ ಫೋಟೋಗ್ರಫಿ ಹಾಗೆ ಅಂತ ಒಂದು ಕ್ಯಾಮರಾ ಇದೆ. ಆ ಕ್ಯಾಮರಾ ಮೂಲಕವಾಗಿ ಇದನ್ನು ಹಿಡಿದಾಗ ಬಣ್ಣಗಳು ಕಾಣುತ್ತೆ. ಆದರೆ ಆಶ್ಚರ್ಯಕರವಾದ ವಿಷಯ ಏನು ಅಂತಂದರೆ, ನಾನು ಮಲೇಷ್ಯಾ, ಸಿಂಗಪೂರ್ ಹೋದಾಗ, ಮತ್ತು ನಮ್ಮ ಭಾರತ ದೇಶ ಇಂಡಿಯಾದಲ್ಲಿ ತಮಿಳುನಾಡಲ್ಲಿ ತಿರುವಣ್ಣಾಮಲೆಗೆ ಹೋದಾಗ, ನನ್ನ ದೇಹದಲ್ಲಿರುವ ಈ ಪ್ರಭಾವಳಿ, ಈ ಒಳಿವಟ್ಟಂ ಹಾಗೆ ಅಂತ ಏನು ಹೇಳ್ತೀವಿ, ಇದನ್ನು ನನ್ನ ಮೊಬೈಲ್ ಕ್ಯಾಮರಾ ಲೆನ್ಸು ಕ್ಯಾಚ್ ಮಾಡಿದೆ. ಅದನ್ನೆಲ್ಲ ಹಿಡಿದು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕೆಲವು ವಿಡಿಯೋಗಳನ್ನು ಹಿಡಿದು ಹಾಕಿದ್ದೀನಿ. ಕೆಲವು ಫೋಟೋ ಸ್ಟಿಲ್ಸ್ಗಳನ್ನು ವಿಡಿಯೋ ಥರ ಕನ್ವರ್ಟ್ ಮಾಡಿ ಸ್ಲೈಡ್ ಶೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಪ್ರಭಾವಳಿ ಹೇಗಿದೆ ಅಂತ ಅನ್ನೋದನ್ನು ನೀವು ಒಳಗಡೆ ಹೋಗಿ ನೋಡ್ಕೋಬೋದು ಯೂಟ್ಯೂಬಲ್ಲಿ. ಈ ಪ್ರಭಾವಳಿ ಹೇಗೆ ಬರುತ್ತೆ ಅಂತಂದರೆ, ಮನಸ್ಸು, ಆತ್ಮ, ದೇಹ ಇದು 3 ಮಿದುಳಲ್ಲಿ ಸೇರ್ಕೊಂಡಾಗ ಒಂದು ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಕರೆಂಟನ್ನು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ಅಂತೀವಿ, ಆತ್ಮ ಅಂತೀವಿ, ಜೀವಶಕ್ತಿ ಅಂತೀವಿ, ಕಾಂತಶಕ್ತಿ ಅಂತೀವಿ. ಹೆಂಗೆ ಬೇಕಾದ್ರೆ ಕರಿಬೋದು, ಒಬ್ಬೊಬ್ಬರು ಒಂದೊಂಥರ ಕರೀತಾರೆ. ಇದು ನಿಮ್ಮ ಮನಸ್ಸಿನ ಯೋಚನೆಗಳು ಯಾವ್ಯಾವ ಥರ ಹುಟ್ಟುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಬಣ್ಣ. ಆನಂದವಾಗಿದ್ದಾಗ ಒಂಥರ ಇರುತ್ತೆ, ಆರೋಗ್ಯವಾಗಿದ್ದಾಗ ಒಂಥರ ಇರುತ್ತೆ, ರೋಗ ಬಂದಾಗ ಒಂಥರ ಇರುತ್ತೆ, ನೀವೇನಾದ್ರು ಟಯರ್ಡ್ ಆಗಿದ್ದಾಗ ಒಂಥರ ಇರುತ್ತೆ, ಮಾನಸಿಕ ದೈಹಿಕ ಒತ್ತಡಗಳಿದ್ದಾಗ ಬೇರೆ ಥರ ಕಾಣುತ್ತೆ ಬಣ್ಣ. ಸೊ ಇದನ್ನೆಲ್ಲ ಹೇಗೆ ಸರಿಪಡಿಸೋದು, ಬ್ಯಾಲೆನ್ಸ್ ಮಾಡೋದು ಅಂತ ಅನ್ನೋದು ನಾನು ಈ ವಿಡಿಯೋಲಿ ಹೇಳೋಕ್ಕಾಗಲ್ಲ. ಬೇರೆ ಇನ್ನೊಂದು ವಿಡಿಯೋಲಿ ಯಾರು ಪ್ರಶ್ನೆ ಕೇಳಿದಾಗ ಅದಕ್ಕೆ ಖಂಡಿತವಾಗಿ ಉತ್ತರ ಕೊಡ್ತೀನಿ, ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅಂತ. ಇದು ಒಂದು ಕಡೆ ಇರಲಿ. ವರ್ಣಾಶ್ರಮ ಹಾಗೆ ಅಂದರೆ ಏನು? ವರ್ಣಾಶ್ರಮ ಅಂತ ಅನ್ನೋದು ವೇದಕಾಲದ ಹಿಂದೆ ಕಾಲದಿಂದನೇ, ತುಂಬ ಹಳೆಯ ಕಾಲದಿಂದನೇ, ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯನ
ಜಾತಿ ಮೂಲಕವಾಗಿ ಐಡೆಂಟಿಫೈ ಮಾಡ್ತಾ ಇದ್ರು. ಜಾತಿ ಅನ್ನೋದು ಏನು ಅಂತಂದ್ರೆ ಅವರವರು ಮಾಡುವ ಕೆಲಸ ಮೂಲಕವಾಗಿ ಜಾತಿ ಅಂತ ಹುಟ್ಟಿತು. ಬಟ್ಟೆ ಒಗೆಯೋನೋ ಒಂದು ಜಾತಿ, ಒಂದು ಗ್ರೂಪು. ಚಿನ್ನದ ಕೆಲಸ, ಆಭರಣಗಳ ಕೆಲಸ ಮಾಡೋನೋ ಒಂದು ಜಾತಿ, ಒಂದು ಗ್ರೂಪು. ವೇದ ಪಾಠಗಳನ್ನು ಓದಿ ಹೇಳಿಕೊಡೋನು ಅದೊಂದು ಜಾತಿ, ಗ್ರೂಪು. ವ್ಯವಸಾಯ ಮಾಡೋರು ಒಂದು ಜಾತಿ, ಒಂದು ಗ್ರೂಪು. ಆ ಜಾತಿ ಗ್ರೂಪಲ್ಲಿ ತಿರುಗಿ ಡಿವೈಡ್ ಆಗಿದೆ. ಆ ಒಂದೊಂದು ಜಾತಿಗಳು ಅಂತ ಏನು ಆವಾಗ ನೇಮಕ ಮಾಡಿದ್ರು ಅದರಲ್ಲಿ ತಿರುಗಿ ಸಬ್ ಕ್ಲಾಸ್ಗಳು 48 ಬಂದ್ಬಿಟ್ಟಿದೆ. ಸೊ ಜಾತಿ ನಮ್ಮನ್ನು ಆಳ್ತಾ ಇರೋದು ಯಾವುದಂದ್ರೆ ಜಾತಿ. ನಮ್ಮನ್ನು ನಾವು ಆಳ್ಬೇಕು, ಅದು ಬಿಟ್ಟು ಜಾತಿಗಳು ನಮ್ಮನ್ನು ಆಳಂಗೆ ಆಗೋಗಿದೆ. ಹೋಲಿ ಬಿಡಿ, ಅದರ ಬಗ್ಗೆ ಮಾತಬೇಡ ಇಲ್ಲಿ. ಸೊ ಈ ಜಾತಿಗೂ ಈ ಪಂಚಕೋಶಗಳ ಬಣ್ಣಕ್ಕೂ ಹೇಗೆ ಅವರು ವ್ಯಕ್ತಿ ಕಂಪೇರ್ ಮಾಡಿದ್ರು? ಇದು ಹೇಗೆ ಅಂದರೆ ಇಂಡಿವಿಜುವಲ್ ಆಗಿ ಅವರವರು ಮಾಡಿದ ಪಾಪ ಪುಣ್ಯ ಕರ್ಮಗಳಿಗೆ ತಕ್ಕಂತೆ ನಿಮ್ಮ ಮಿದುಳಲ್ಲಿ ಅಲೆಗಳು ಬರ್ತಾ ಇರುತ್ತೆ. ಅಲೆಗಳಿಗೆ ತಕ್ಕಂತೆ ನೀವು ಕೆಲಸ ಮಾಡ್ತೀರಾ, ಪಾಪ ಕರ್ಮಗಳನ್ನು ಹುಟ್ಟಿಸ್ತೀರಾ ಅಥವಾ ಪುಣ್ಯಗಳನ್ನು ಪಡ್ಕೋತೀರಾ. ಪಾಪ ಕರ್ಮಗಳು ಪೂರ್ವ ಜನ್ಮದಲ್ಲಿ ಇದ್ದಿದ್ದನ್ನು ಕಳಿತೀರಾ ಅಥವಾ ಅದನ್ನು ಕಳಿದೆ ಮೂಟೆನ ಹಂಗೆ ಇಟ್ಕೊಂಡಿರ್ತೀರಾ, ಹೊಸದಾಗಿ ಹುಟ್ಟಿಸ್ತೀರಾ. ಸೊ ಈ ಪಾಪ ಕರ್ಮಗಳು ನಿಮ್ಮ ಮಿದುಳಲ್ಲಿ ಯಾವ ಥರ ಸಿಗ್ನಲ್ಗಳು ಹೊರಗಡೆ ಬರುತ್ತೆ ಅದರ ಮೇಲೆ ಈ ಬಣ್ಣ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ಈ ವರ್ಣಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ನೀವು ಮಾಡಿರೋ ಪಾಪ ಕರ್ಮಗಳಿಗೂ ಪಾಪ ಪುಣ್ಯ ಕರ್ಮಗಳಿಗೂ ಈ ಹೊರಗಡೆ ಬಂದಿರೋ ಬಣ್ಣಕ್ಕೂ ಸಂಬಂಧ ಇದೆಯೇ ಹೊರತು ನೀವು ಮಾಡುವ ಕೆಲಸದಿಂದ ಯಾವ ಸಂಬಂಧವೂ ಇಲ್ಲ. ಆದರೆ ಒಂದು ಬಗೆಯಲ್ಲಿ ಹೊಂದಾಣಿಕೆ ಏನು ಬರುತ್ತೆ ಅಂತಂದ್ರೆ, ತಪ್ಪು ಕೆಲಸ ಮಾಡೋ ಜಾತಿ ಒಂದಿದೆ ಅಂತ ಇಟ್ಕೊಳ್ಳಿ, ಅವರಿಗೆ ಈ ಪ್ರಭಾವಳಿ ಸರಿಗಿರಲ್ಲ, ಅದಕ್ಕೆ ತಕ್ಕಂತೆ ಪ್ರಭಾವಳಿ ಕೆಟ್ಟದ್ದೇ ಬರೋದು, ನೆಗೆಟಿವ್ ಪ್ರಭಾವಳಿ ಹೊರಗಡೆ ಕಾಣ್ತಾ ಇರುತ್ತೆ. ಸೊ ಒಳ್ಳೆ ಕೆಲಸಗಳು, ವೇದ ಪಾಠ ಓದಿರ್ತಾರೆ, ಸನಾತನ ಧರ್ಮದಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರ ತನ್ನ ಜೀವನವನ್ನು ಅಳವಡಿಸ್ಕೊಂಡಿರ್ತಾರೆ, ಅಂಥದ್ದವರಿಗೆ ಪ್ರಭಾವಳಿಗೆ ಬೇರೆ ಥರ ಇರುತ್ತೆ. ಸೊ ನೀವು ಮಾಡೋ ಕೆಲಸ ಉದ್ಯಮ ಏನಿದೆ, ಜಾತಿ ಯಾವ ಜಾತಿಯಿಂದ ರೆಪ್ರೆಸೆಂಟ್ ಆಗಿದ್ದೀರಾ ಅದರ ಮೇಲೆ ನೀವು ಮಾಡೋ ಊಟ ಆಹಾರ ಏನು ತಿಂತೀರಾ ಅದರ ಮೇಲೆ ನಿಮ್ಮ ಯೋಚನೆಗಳು ಡಿಪೆಂಡ್ ಆಗುತ್ತೆ. ಆ ಯೋಚನೆಯಿಂದ ಈ ಬಣ್ಣಗಳು ವ್ಯಾರಿ ಆಗುತ್ತೆ. ಒಂದು ಕಡೆ ಹೊಂದಾಣಿಕೆ ಇದೆ, ಒಂದು ಕಡೆ ಹೊಂದಾಣಿಕೆ ಇಲ್ಲ, ಹೋಲಿಕೆ ಇಲ್ಲ, ಇದಕ್ಕೂ ಸಂಬಂಧ ಇಲ್ಲ. ಆದರೆ ಪವಿತ್ರವಾದ ಮನವಿಟ್ಕೊಂಡು ಒಳ್ಳೆ ಆಹಾರ, ಸಾತ್ವಿಕ ಆಹಾರ ತಗೊಂಡು ಸನಾತನ ಧರ್ಮದ ರೀತಿಯಲ್ಲಿ ಜೀವನವನ್ನು ಮಾಡಿದರೆ ಎಲ್ರಿಗೂ ಎಲ್ಲ ವರ್ಣಾಶ್ರಮ, ಎಲ್ಲ ಬೇರೆ ಬೇರೆ ಜಾತಿ ಜನಗಳಿಗೂ ಒಂದೇ ಥರ ಕಾಣುತ್ತೆ ಪ್ರಭಾವಳಿ. ಎಲ್ಲಿ ನೀವು ಇದನ್ನೆಲ್ಲ ಬೇರೆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆಟೋಮೆಟಿಕ್ ಆಗಿ ನಿಮ್ಮ ಮನಸ್ಸು ತಪ್ಪು ಕೆಲಸ ಮಾಡುತ್ತೆ, ಆಟೋಮೆಟಿಕ್ ಆಗಿ ಪ್ರಭಾವಳಿ ತಪ್ಪು ಬರುತ್ತೆ. ಸೊ ಈ ಕೋಶಗಳು ಬೇರೆ ಬೇರೆ ಬಣ್ಣದಲ್ಲಿ ಕಾಣುತ್ತೆ. ಸೊ ಆ ವ್ಯಕ್ತಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ.